ಫುಲ್ ಡೆವಲಪ್ ಯಾಕೆಂದರೆ ಇವರು ಬಡವರು ಡಿಸ್ಟರ್ಬ್ ಮಾಡೋದು ಬೇಡ ಅವ್ರಿಗೆ. ಯಾಕೆ ಮಾಡ್ತಾ ಇದ್ದಾರೆ ಎಲ್ಲ ಬಡವರು ಅವ್ರು ಡಿಸ್ಟರ್ಬ್ ಮಾಡ್ತಾರೆ. ಹಂಗೆ ಮಾಡಿ ತಗೋಬೋದು. ಇವು ನಾವು ಈ ಕಡೆ ಹೋಗ್ತೀವಿ ಓವರ್ ಅವಾಯ್ಡ್ ಆಗ್ಬಿಡ್ತೀವಿ. ROBಗೆ ಒಂದು ಸರ್ವಿಸ್ RUB ಮಾಡ್ತಾರೆ. ನಾವು RUB ತಗೊಂಡು ಹೆಲ್ಪ್ ಮಾಡ್ಕೊಂಡು. ನಮಸ್ಕಾರ. ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರನ್ನು ನಾನು, ನಮ್ಮ ಭಾಗದ ಪುರಸಭಾ ಅಧ್ಯಕ್ಷರು, ಸದಸ್ಯರುಗಳು, ಅನೇಕ ಮುಖಂಡರುಗಳು ಕೂಡ ನಮ್ಮ ಕೋಲಾರ ಜಿಲ್ಲಾ ಲೋಕೋಪಯೋಗಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಮಮೂರ್ತಿ ಒಟ್ಟಿಗೆ ಬಂಗಾರಪೇಟೆ AWL ಆಗಿರ್ತಕ್ಕಂಥ ರವಿ ಅವರು ನಾವೆಲ್ಲ ಕೂಡ ಗೌರವಾನ್ವಿತ ಸತೀಶ್ ಜಾರಕಿಹೊಳಿ ಸಾಹೇಬರನ್ನು ಭೇಟಿ ಮಾಡಿದ್ವಿ. ಈಗಾಗಲೇ ನಗರದಲ್ಲಿ ಭಾಳಷ್ಟು ಒತ್ತಡ ಇದೆ. ನಗರದಲ್ಲಿ ಟ್ರಾಫಿಕ್ ಹೆಚ್ಚಾಗಿರೋದ್ರಿಂದ ಇವತ್ತು KGF, BEML ನಗರ, ದಾಸರಸಹಳ್ಳಿ, ಆಂಧ್ರ, ತಮಿಳುನಾಡು ಹೋಗ್ತಕ್ಕಂಥ ಎಲ್ಲ ವಾಹನಗಳು ಕೂಡ, ಜೊತೆಗೆ ಎಲ್ಲ ಗೂಡು ವೆಹಿಕಲ್ಗಳು ಕೂಡ ಬಂಗಾರಪೇಟೆ ಮುಖ ಹಾದು ಹೋದ್ರಿಂದ ಅನೇಕ ಅಪಘಾತಗಳಾಗ್ತಾಯಿದೆ. ಈಗಾಗಲೇ ನಾವು ಜನಕ್ಕೆ ಮಾತು ಕೊಟ್ಟಿದ್ದೇವೆ, ವರ್ತುಲ ರಸ್ತೆ ಮಾಡ್ತೀವಿ ಅಂತ ಹೇಳಿ. ಆ ರಸ್ತೆಯಲ್ಲಿ ಮಾಡೋದಕ್ಕೆ ನೀವು ಅನುಮೋದನೆ ಕೊಡಬೇಕು ಅಂತ ಮನವಿ ಮಾಡಿದಾಗ ಗೌರವಾನ್ವಿತ ಲೋಕೋಪಯೋಗಿ ಸಚಿವರಾಗಿರ್ತಕ್ಕ ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ಅಲ್ಲ, ದಿನಾಂಕ 19/2/2026 ನನ್ನನ್ನು, ನಮ್ಮ ಅಧಿಕಾರಿಗಳನ್ನು ಮತ್ತು ಕೋಲಾರದ ಎಕ್ಸಿಕ್ಯೂಟಿವ್ ಇಂಜಿನಿಯರನ್ನು ಮತ್ತು ಅನೇಕ ಅಧಿಕಾರಿಗಳನ್ನು ಕರೆಸ್ಕೊಂಡು ನಮಗೆ ಬೈಪಾಸನ್ನು ಮಾಡಲಿಕ್ಕೆ ಅನುಮೋದನೆಯನ್ನು ಕೊಟ್ಟು ತಕ್ಷಣವೇ ಆ DPR ಮಾಡಲಿಕ್ಕೆ 25 ಲಕ್ಷ ರೂಪಾಯಿಗಳನ್ನು ಅದೇ ದಿನ ಬಿಡುಗಡೆ ಮಾಡಿರುತ್ತಾರೆ. ಇವತ್ತು ನಾವು ನಮ್ಮ ಕನ್ಸಲ್ಟೆಂಟ್ ಅವರು ಹೆಸರು ಇನ್ಫ್ರಾಸ್ಪೋರ್ಟ್ಸ್ ಕನ್ಸಲ್ಟೆಂಟ್ ಅವರು ಮತ್ತು ನಮ್ಮ ರವಿಕುಮಾರ್ ಅವರು, AWL ರವಿ ಅವರು, ಪುರಸಭಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದರವರು, ಸದಸ್ಯರಾಗಿರ್ತಕ್ಕಂಥ ವೆಂಕಟೇಶ್ ಅವರು, ಕಣಿಂಬೆಲೆ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ಮತ್ತು ನಮ್ಮ ಕನ್ನಡಿ ರಫೀಕ್ ಅವರು ನಾವೆಲ್ಲ ಕೂಡ ಸ್ಥಳಕ್ಕೆ ಬಂದು ಇಲ್ಲಿ ಯಾವ ರೀತಿಯಾಗಿ ಈ ಬೈಪಾಸನ್ನು ಮಾಡೋದರಿಂದ ಜನಕ್ಕೆ ಅನುಕೂಲ ಆಗುತ್ತೆ, ಜೊತೆಗೆ ಈ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಈ ಗ್ರಾಮಸ್ಥರು ಮನಸ್ಸಲ್ಲಿಟ್ಕೊಂಡು ಗ್ರಾಮಸ್ಥರಿಗೆ ತೊಂದರೆ ಆಗೋ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ಸ್ಥಳ ಪರಿಶೀಲನೆ ಮಾಡಿದ್ದೇವೆ. ಅವರಿಗೆ DPR ತಯಾರು ಮಾಡಲಿಕ್ಕಾಗಲಿ ಅವರಿಗೆ ಆದೇಶವನ್ನು ಕೂಡ ನಾವು ಕೊಡೋರಿದ್ದೇವೆ, ಟೆಂಡರ್ ಕರೆದು ಕೊಡೋರಿದ್ದೇವೆ. ಆದೇಶ ಆದ ನಂತರ ಅವರನ್ನು ಸಮಗ್ರವಾಗಿ DPR ತಯಾರು ಮಾಡ್ತೇವೆ. ತಯಾರು ಮಾಡಿದ ನಂತರ ಯಾವ್ಯಾವ ಜಮೀನಲ್ಲಿ ಎಷ್ಟು ರಸ್ತೆ ಹಾದು ಹೋಗುತ್ತೆ ಅಂತೇಳಿ ಆ ರಸ್ತೆಯಲ್ಲಿ ಹಾದು ಹೋಗ್ತಕ್ಕಂಥ ಎಲ್ಲ ರೈತರು ಕೂಡ ಆ ಜಮೀನಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಆ ರೈತರಿಗೆ ಜಮೀನಿಗೆ ಪರಿಹಾರ ಕೊಟ್ಟು ಅವ್ರಿಗೂ ಅನುಕೂಲ ಮಾಡಿ ಈ ಒಳ್ಳೆ ರಸ್ತೆ ಮಾಡಿಕೊಟ್ರೆ ಈ ಭಾಗ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ. ಅವರ ಜಮೀನುಗಳಿಗೆ ಇವತ್ತು ಕೋಟ್ಯಾಂತರ ಬೆಲೆ ಬರ್ತದೆ. ಆ ನಿಟ್ಟಿನಲ್ಲಿ ಈ ಭಾಗ ಸಂಪೂರ್ಣ ಅಭಿವೃದ್ಧಿ ಆಗ್ತದೆ. ಅದರಿಂದ ಇಲ್ಲಿಂದ ಕಾರಹಳ್ಳಿಯ ನಮ್ಮ ಅಗ್ಗುಸರ ಪಕ್ಕದಲ್ಲಿ ಹಾದು ಹೋಗಿ ಫುಡ್ಗೋಡದ ಬಳಿ ತಲುಪತಕ್ಕಂಥ ಈ ಒಂದು ರಿಂಗ್ ರಸ್ತೆಯನ್ನು ಈಗಾಗಲೇ ಚಾಲನೆ ಮಾಡಲಿಕ್ಕೆ ನಾವೆಲ್ಲ ಕೂಡ DPR ತಯಾರು ಮಾಡ್ತಾಯಿದ್ದೇವೆ. ಅದಕ್ಕೆ DPR ತಯಾರು ಮಾಡಲು ಏನು ಭೂ ಸ್ವಾಧೀನ ಮಾಡಬೇಕು ಆ ಭೂ ಸ್ವಾಧೀನ ಮಾಡಲಿಕ್ಕೆ ಗೌರವಾನ್ವಿತ ಸಚಿವರು ಹಣವನ್ನು ಬಿಡುಗಡೆ ಮಾಡಲು
ನಮಗೆ ಈಗಾಗಲೇ ತಿಳಿಸಿದ್ದಾರೆ. ಹಾಗಾಗಿ ವಿಶ್ವಾಸ ಇದೆ, ಖಂಡಿತವಾಗ್ಲೂ ಕೂಡ ನಾವು ಈ ರಸ್ತೆಯನ್ನು ಮಾಡಿ ಜನರಿಗೆ ಅನುಕೂಲ ಮಾಡಿ ಬಂಗಾರ ಬೆಳೆ ಇರ್ತಕ್ಕಂಥ ಹೆಚ್ಚು ಒತ್ತಡವನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೀವಿ.